ಎಷ್ಟೊಂದ್ ಜನ ಚೇಂಜ್ ಹಾಕ್ಸ್ಕೊಂತ ಇರ್ತಾರೆ. ಬಟ್ ಅದು ಹೆಂಗೆ ಮತ್ತೆ ಅದನ್ನ ಮತ್ತೆ ರೀಪ್ಲೇಸ್ ಮಾಡ್ಬೇಕು ಅಥವಾ ಚೇಂಜ್ ಮಾಡ್ಬೇಕಾ, ಅದು ವಾರಂಟಿ ಎಷ್ಟು ದಿವಸ ಬರುತ್ತೆ, ಎಷ್ಟು ದಿವಸ ಒಂದ್ಸಲ ಚೇಂಜ್ ಮಾಡಿಸ್ಕೊಬೇಕು, ಅದಕ್ಕೆ ಸರ್ವಿಸ್ ಏನೆಲ್ಲ ಇದೆ. ಸೊ ಇದ್ರ ಬಗ್ಗೆ CNG ಕಂಪ್ಲೀಟ್ ಆಗಿ CNG ಹೈಡ್ರೋ ಟೆಸ್ಟಿಂಗ್ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದ್ದಾರೆ. ಅಂಡ್ ಸರ್, ವೆಲ್ಕಮ್ ಟು ಚಾನಲ್ ಸರ್. ಸರ್, ಇವಾಗ CNG ಹೈಡ್ರೋ ಟೆಸ್ಟಿಂಗ್ ಅಂದ್ರೆ ಏನು? ಸರ್, CNG ಹೈಡ್ರೋ ಟೆಸ್ಟಿಂಗ್ ಅಂತಂದ್ರೆ ಟ್ಯಾಂಕ್ ಮ್ಯಾನುಫ್ಯಾಕ್ಚರಿಂಗ್ ಆದ್ಮೇಲೆ ವೆಹಿಕಲ್ ನ 3 years ಒಂದ್ಸಲ ಆ ಟ್ಯಾಂಕ್ ಟೆಸ್ಟಿಂಗ್ ಮಾಡ್ಬೇಕಂತ ಆಸ್ ಪರ್ ಗವರ್ಮೆಂಟ್ ರೂಲ್ಸ್ ಇರೋದು. ಸೊ ಅದಕ್ಕೆ 3 years ಒಂದ್ಸಲ ಟ್ಯಾಂಕ್ ಟೆಸ್ಟಿಂಗ್ ಮಾಡ್ಬೇಕು. CNG ಹೈಡ್ರೋ ಟೆಸ್ಟಿಂಗ್ ಮಾಡ್ಸಕ್ಕೆ ಎಷ್ಟು ದಿವಸ ಟೈಮ್ ತಗೊಳುತ್ತೆ? ಮಿನಿಮಮ್ 4 to 5 hours ಬೇಕು. ಬರೀ 4 to 5 hours? 4 to 5 ಕಸ್ಟಮರ್ ಮೀನ್ಸ್ ಬೆಳಗ್ಗೆ ಬಿಟ್ಬಿಟ್ಟಾದ್ರೆ ಈವ್ನಿಂಗ್ ಎಲ್ಲ ಗಾಡಿನೂ ಬಿಡ್ಬೇಕಂತೇನಿಲ್ಲ. ಗಾಡಿ ಬಂದ ತಕ್ಷಣ ನಾವು ಟ್ಯಾಂಕ್ ರಿಮೂವ್ ಮಾಡ್ತೇನೆ, ಗಾಡಿ ಪೆಟ್ರೋಲ್ ಓಡಿಸ್ಕೊಂಡು ಹೋಗ್ಬೋದು. ಈವ್ನಿಂಗ್ ಒಳಗಡೆ ಟ್ಯಾಂಕ್ ರೆಡಿ ಇರುತ್ತೆ. ಗಾಡಿನ ತಗೊಂಡ್ ಹೋಗ್ಬಿಡ್ಬೋದು. CNG ಟ್ಯಾಂಕ್ ಏನಿದೆ ರಿಮೂವ್ ಮಾಡ್ಕೊಂಡ್ಬಿಡ್ತೀರಾ, ಪೆಟ್ರೋಲ್ ಓಡಿಸ್ಕೊಂಡು ಹೋಗ್ಬೋದು. ಓಕೆ, ಸೊ ಈಸಿ ಪ್ರೊಸೆಸ್. ಹೌದು. ಹಾಯ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಫ್ರೆಂಡ್ಸ್. ಇವಾಗ ಬಂದ್ಬಿಟ್ಟು ನಾವು ನ್ಯಾಚುರಲ್ ಗ್ಯಾಸ್ ಟೆಕ್ ಸೊಲ್ಯೂಷನ್ಸ್ ಹತ್ರ ಇದೀವಿ. ಸೊ ಇವಾಗ ಎಷ್ಟೊಂದ್ ಜನ CNG ಹಾಕ್ಸ್ಕೊಂತ ಇರ್ತಾರೆ. ಬಟ್ ಅದು ಹೆಂಗೆ ಮತ್ತೆ ಅದನ್ನ ಮತ್ತೆ ರೀಪ್ಲೇಸ್ ಮಾಡ್ಬೇಕು ಅಥವಾ ಚೇಂಜ್ ಮಾಡ್ಬೇಕಾ, ಅದು ವಾರಂಟಿ ಎಷ್ಟು ದಿವಸ ಬರುತ್ತೆ, ಎಷ್ಟು ದಿವಸ ಒಂದ್ಸಲ ಚೇಂಜ್ ಮಾಡಿಸ್ಕೊಬೇಕು, ಅದಕ್ಕೆ ಸರ್ವಿಸ್ ಏನೆಲ್ಲ ಇದೆ. ಸೊ ಇದ್ರ ಬಗ್ಗೆ CNG ಕಂಪ್ಲೀಟ್ ಆಗಿ CNG ಹೈಡ್ರೋ ಟೆಸ್ಟಿಂಗ್ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದ್ದಾರೆ. ಅಂಡ್ ಸರ್, ವೆಲ್ಕಮ್ ಟು ಚಾನಲ್ ಸರ್. ಸರ್, ಇವಾಗ CNG ಹೈಡ್ರೋ ಟೆಸ್ಟಿಂಗ್ ಅಂದ್ರೆ ಏನು? ಸರ್, CNG ಹೈಡ್ರೋ ಟೆಸ್ಟಿಂಗ್ ಅಂತಂದ್ರೆ ಟ್ಯಾಂಕ್ ಮ್ಯಾನುಫ್ಯಾಕ್ಚರಿಂಗ್ ಆದ್ಮೇಲೆ ವೆಹಿಕಲ್ ನ 3 years ಒಂದ್ಸಲ ಆ ಟ್ಯಾಂಕ್ ಟೆಸ್ಟಿಂಗ್ ಮಾಡ್ಬೇಕಂತ ಆಸ್ ಪರ್ ಗವರ್ಮೆಂಟ್ ರೂಲ್ಸ್ ಇರೋದು. ಸೊ ಅದಕ್ಕೆ 3 years ಒಂದ್ಸಲ ಟ್ಯಾಂಕ್ ಟೆಸ್ಟಿಂಗ್ ಮಾಡ್ಬೇಕು. ಸರ್, ಇವಾಗ CNG ಹೈಡ್ರೋ ಟೆಸ್ಟಿಂಗ್ ಎಂತಕ್ ಮಾಡಿಸ್ಕೋಬೇಕು? CNG ಹೈಡ್ರೋ ಟೆಸ್ಟಿಂಗ್ ಮಾಡೋದ್ರಿಂದ ನಮ್ಗೆ ಯಾವ್ದಾರು ಅನ್ಟುವರ್ಡ್ ಆಕ್ಸಿಡೆಂಟ್ ಲೈಕ್ ಎಕ್ಸ್ಪ್ಲೋಷನ್ ಆಗೋ ಸಿಲಿಂಡರ್ ನೀವು ಯೂಸ್ ಮಾಡ್ತಾ ಸಿಲಿಂಡರ್ ಅಲ್ಲಿ ಅದ್ರಲ್ಲಿ ರಸ್ಟ್ ಫಾರ್ಮೇಶನ್ ಆಗುತ್ತೆ, ಸಿಲಿಂಡರ್ ವೀಕ್ ಆಗುತ್ತೆ. ಸೊ ಅದೆಲ್ಲ ಅವಾಯ್ಡ್ ಮಾಡ್ಬೇಕಂತಂದ್ರೆ ಒನ್ಸ್ ಇನ್ 3 years ಟ್ಯಾಂಕ್ ಟೆಸ್ಟಿಂಗ್ ಮಾಡೋದು ಇಂಪಾರ್ಟೆಂಟ್. ಸರ್, ಇವಾಗ ಫಾರ್ ಎಕ್ಸಾಂಪಲ್ CNG ಹೈಡ್ರೋ ಟೆಸ್ಟಿಂಗ್ ಮಾಡ್ಸಿಲ್ಲ ಅಂದ್ರೆ 3 year ಒಂದ್ಸಲ ಮಾಡ್ಸಿಲ್ಲ ಅಂದ್ರೆ ಏನ್ ಪ್ರಾಬ್ಲಮ್ಸ್ ಬರುತ್ತೆ? ಎನಿ ಟೈಪ್ ಆಫ್ ಎಕ್ಸ್ಪ್ಲೋಷನ್ ಆಗ್ಬೋದು, ಟ್ಯಾಂಕ್ ಎಕ್ಸ್ಪ್ಲೋಷನ್ ಆಗ್ಬೋದು. ಸೊ ಅದರಿಂದ ತುಂಬಾ ಪ್ರಾಬ್ಲಮ್ ಆಗ್ತದೆ. ಸೊ ಅದರಿಂದ ತಪ್ಪಿಸೋಕೋಸ್ಕರ CNG ಟ್ಯಾಂಕ್ ಹೈಡ್ರೋ ಟೆಸ್ಟಿಂಗ್ ಮಾಡೋದು ಅಗತ್ಯ ಇದೆ. ಮ್ಯಾಂಡೇಟರಿ 100%. ಗವರ್ಮೆಂಟ್ ಪೆಟ್ರೋಲ್ ಅಂಡ್ ಎಕ್ಸ್ಪ್ಲೋಸಿವ್ ಸೇಫ್ಟಿ ಆರ್ಗನೈಸೇಷನ್ ಆಲ್ರೆಡಿ ಅದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳಿದೆ, ಒನ್ಸ್ ಇನ್ 3 years ಮಾಡ್ಲೇಬೇಕಂತ. ಸೊ ಅದು ಕಂಪಲ್ಸರಿ, ಅದು ಡೆಫಿನೆಟ್ಲಿ ಮಾಡ್ಕೊಳ್ಳೇಬೇಕು ನೀವು. ಅಂಡ್ ಇವಾಗ CNG ಹೈಡ್ರೋ ಟೆಸ್ಟಿಂಗ್ ಎಷ್ಟು ವರ್ಷಕ್ಕೊಂದ್ಸಲ ಮಾಡ್ಕೋಬೇಕು? 3 ವರ್ಷಕ್ಕೊಂದ್ಸಲ ಹೈಡ್ರೋ ಟೆಸ್ಟಿಂಗ್ ಕಂಪಲ್ಸರಿ ಮಾಡ್ಬೇಕು. ಈ ಸಪೋಸ್ ಏನಾದ್ರು ವೆಹಿಕಲ್ 3 ವರ್ಷ ಒಂದ್ಸಲ ಟೆಸ್ಟಿಂಗ್ ಮಾಡಿಲ್ಲ ಅಂತಂದ್ರೆ ಬಟ್ CNG ಬಂಕ್ ಅಲ್ಲಿ ಹೋದ್ರೆ CNG ಗ್ಯಾಸ್ ಫಿಲ್ಲಿಂಗ್ ಮಾಡಲ್ಲ. ಅವ್ರು ಡೇಟ್ ನೋಡ್ತಾರೆ, ಕಂಪ್ಲೇಂಟ್ ಡೇಟ್ ನೋಡ್ತಾರೆ. ಆ ಪೇಜ್ ಅಲ್ಲಿ ಡೇಟ್ ಇರುತ್ತೆ, ಡೇಟ್ ಬಾರ ಆದ್ರೆ ಅವ್ರು ಫಿಲ್ಲಿಂಗ್ ಮಾಡಲ್ಲ. ಸೊ ಕಂಪಲ್ಸರಿ 3 years ಒಂದ್ಸಲ ಮಾಡ್ಕೊಳ್ಳೇಬೇಕಾಗುತ್ತೆ. ಅಂಡ್ ಇವಾಗ CNG ಹೈಡ್ರೋ ಟೆಸ್ಟಿಂಗ್ ಪ್ರಾಸೆಸ್ ಏನ್ ಬರುತ್ತೆ ಸರ್? CNG ಹೈಡ್ರೋ ಟೆಸ್ಟಿಂಗ್ ಇವಾಗ ಅಂತಂದ್ರೆ ನಾನು ಈಗ ಹೇಳ್ತೀನಿ ನಿಮ್ಗೆ ಯಾವ ತರ ಅಂತ, ಆಮೇಲೆ ನಿಮ್ಗೆ ಮಿಷನ್ ಅಲ್ಲಿ ತೋರಿಸ್ತೀನಿ. ಸೊ ಒನ್ಸ್ ಗಾಡಿ ವೆಹಿಕಲ್ ಬಂತಂತಂದ್ರೆ ನಾವು ಅದನ್ನ ಟ್ಯಾಂಕ್ ರಿಮೂವ್ ಮಾಡ್ತೀವಿ. ಟ್ಯಾಂಕ್ ರಿಮೂವ್ ಮಾಡ್ಬಿಟ್ಟು ನಮ್ದು ಒಂದು ಮಿಷನ್ ಇದೆ, ಆ ಮಿಷನ್ ಅಲ್ಲೇ ಆ ಟ್ಯಾಂಕ್ ವಾಲು ರಿಮೂವ್ ಮಾಡ್ತೀವಿ ಫಸ್ಟ್. ಸೊ ವಾಲು ರಿಮೂವ್ ಮಾಡಿ ಅದರಲ್ಲಿರೋ ಗ್ಯಾಸ್ ಎಲ್ಲ ರಿಲೀಸ್ ಮಾಡ್ಬಿಡ್ತೀವಿ. ಗ್ಯಾಸ್ ರಿಲೀಸ್ ಆದ್ಮೇಲೆ ವಾಲು ಹೊರಗಡೆ ರಿಮೂವ್ ಮಾಡಿ ಅದನ್ನ ಪೆಟ್ರೋಲ್ ಕೆಮಿಕಲ್ಸ್ ಅಲ್ಲಿ ಫುಲ್ ವಾಶ್ ಮಾಡ್ತೀವಿ. ಟ್ಯಾಂಕ್ ವಾಶ್ ಮಾಡಿ ಆಮೇಲೆ ಅದನ್ನು ವಾಟರ್ ವಾಶ್ ಮಾಡ್ತೀವಿ. ವಾಟರ್ ವಾಶ್ ಎಲ್ಲ ಆದ್ಮೇಲೆ ಅದನ್ನ ನಾವು ನಮ್ದು ಅದು ಟ್ಯಾಂಕ್ ಟೆಸ್ಟಿಂಗ್, ಹೈ ಪ್ರೆಷರ್ ಟ್ಯಾಂಕ್ ಟೆಸ್ಟಿಂಗ್ ಅಂತ ಇರುತ್ತೆ. ಅದು ವಾಟರ್ ಜಾಕೆಟ್ ಇರುತ್ತೆ. ಜಾಕೆಟ್ ಒಳಗಡೆ ಟ್ಯಾಂಕ್ ಕಳಿಸ್ಬಿಟ್ಟು ಅದಕ್ಕೆ ಫುಲ್ ಟ್ಯಾಂಕ್ ವಾಟರ್ ಫಿಲ್ ಮಾಡ್ತೀವಿ. ಫಿಲ್ ಮಾಡಿ ಅದರಲ್ಲಿ ಕ್ಲೋಸ್ ಮಾಡಿ ಅದರ ಹೈ ಪ್ರೆಷರ್ ಮೀನ್ಸ್ ನಾರ್ಮಲಿ ಬಂಕಲ್ಲಿ ಇರೋ ಪ್ರೆಷರ್ 220 210 ಪ್ರೆಷರ್. ಸೊ ಇಲ್ಲಿ ನಾವು ಟೆಸ್ಟಿಂಗ್ ಮಾಡ್ತಾ ಇರೋ ಪ್ರೆಷರ್ 340 ಪ್ರೆಷರ್ ಟೆಸ್ಟ್ ಮಾಡ್ತೀವಿ. ಟೆಸ್ಟ್ ಮಾಡಿ ಅದರಲ್ಲಿ ಏನಾದ್ರು ಲೀಕೇಜ್ ಇದೆಯಾ, ಡ್ಯಾಮೇಜ್ ಇದೆಯಾ ಅಂತ ಚೆಕ್ ಮಾಡಿ ಅದನ್ನು 15 minutes ತನಕ ಅದನ್ನ ಹೋಲ್ಡ್ ಮಾಡಿ ಆ ಪ್ರೆಷರ್ನ ಕ್ಲೀನ್ ಆಗಿ ಚೆಕ್ ಮಾಡಿ ಆಮೇಲೆ ಅದನ್ನ ಇದು ಮಾಡ್ಕೊಡ್ತೀವಿ. ಸೊ ಇವಾಗ ನಿಮ್ದು CNG ಹೈಡ್ರೋ ಟೆಸ್ಟಿಂಗ್ ಸೆಂಟರ್ ಆಥರೈಸ್ಡ್ ಸರ್? ಹೌದು, ಇದು ಆಥರೈಸ್ಡ್ ಸೆಂಟರ್ ನಮ್ದು. ಪೆಟ್ರೋಲ್ ಎಕ್ಸ್ಪ್ಲೋಸಿವ್ ಎಕ್ಸ್ಪ್ಲೋಸಿವ್ ಆರ್ಗನೈಸೇಷನ್, ಪೆಟ್ರೋಲ್ ಎಕ್ಸ್ಪ್ಲೋಸಿವ್ ಆರ್ಗನೈಸೇಷನ್ ನಮ್ಗೆ ಪರ್ಮಿಷನ್ ಕೊಟ್ಟಿದೆ. ಇದು ನಿಮ್ಗೆ ಈ ನೀವು ಸೆಂಟರ್ ಮಾಡುತ್ತೆ. ನಾವು ಇವಾಗ ಆಫ್ಟರ್ ಟೆಸ್ಟಿಂಗ್ ನಮ್ಗೆ ಒಂದು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀವಿ, ಆನ್ಲೈನ್ ಸರ್ಟಿಫಿಕೇಟ್ ಕೊಡ್ತೀವಿ. ಸೊ ಅದರಲ್ಲಿ ಕ್ಲಿಯರ್ ಆಗಿ ನಮ್ಗೆ ಡೀಟೇಲ್ಸ್ ಎಷ್ಟು ಯಾವ್ಯಾವ್ದು ಟೆಸ್ಟ್ ಮಾಡಿದ್ವಿ ಎಲ್ಲಾ ಡಾಟಾ ಬೇಸ್ ಅದರಲ್ಲಿ ಇದೆ. ಓಕೆ, ಸೊ ಇದು ಕಂಪಲ್ಸರಿ 3 years ಒಂದ್ಸಲ ನೀವು CNG ಹೈಡ್ರೋ ಟೆಸ್ಟಿಂಗ್ ಕಂಪಲ್ಸರಿ ಆಗಿ ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಅದು ಬಂದ್ಬಿಟ್ಟು ಮ್ಯಾಂಡೇಟರಿ.
ಸೊ ನೀವು ಇವ್ರದ್ದು ಲೊಕೇಶನ್ಗೆ ಗಾಡಿನ ತಗೊಬಂದ್ಬಿಟ್ರೆ ಅಂಡ್ ಅದು ಸರ್ ಇವಾಗ CNG ಹೈಡ್ರೋ ಟೆಸ್ಟಿಂಗ್ ಮಾಡ್ಸಕ್ಕೆ ಎಷ್ಟು ದಿವಸ ಟೈಮ್ ತಗೊಳುತ್ತೆ? ಮಿನಿಮಮ್ 4 to 5 hours ಬೇಕು. ಬರೀ 4 to 5 hours 4 to 5 ಕಸ್ಟಮರ್ ಮೀನ್ಸ್ ಬೆಳಗ್ಗೆ ಬಿಟ್ಬಿಟ್ಟಾದ್ರೆ ಈವ್ನಿಂಗ್ ಎಲ್ಲ ಗಾಡಿನೂ ಬಿಡ್ಬೇಕಂತೇನಿಲ್ಲ. ಗಾಡಿ ಬಂದ ತಕ್ಷಣ ನಾವು ಟ್ಯಾಂಕ್ ರಿಮೂವ್ ಮಾಡ್ತೇನೆ, ಗಾಡಿ ಪೆಟ್ರೋಲ್ ಓಡಿಸ್ಕೊಂಡು ಹೋಗ್ಬೋದು. ಈವ್ನಿಂಗ್ ಹೋಗಿ ಟ್ಯಾಂಕ್ ರೆಡಿ ಇರುತ್ತೆ, ಗಾಡಿನ ತಗೊಂಡ್ ಹೋಗ್ಬಿಡ್ಬೋದು. CNG ಟ್ಯಾಂಕ್ ಏನಿದೆ ರಿಮೂವ್ ಮಾಡ್ಕೊಂಡ್ಬಿಡ್ತೀರಾ, ಪೆಟ್ರೋಲ್ ಓಡಿಸ್ಕೊಂಡು ಹೋಗ್ಬೋದು. ಓಕೆ, ಸೊ ಈಸಿ ಪ್ರೊಸೆಸ್. ಹೌದು. ಅಂಡ್ ಸರ್ ಇವಾಗ ನಿಮ್ದು ಸರ್ವಿಸ್ ಸೆಂಟರ್ ಎಲ್ಲಿದೆ ಸರ್? ನಮ್ದು ನಾರ್ಮಲಿ ಪಿಕಪ್ ಪಾಯಿಂಟ್ ಇದೆ. ಇವಾಗ ನಮ್ ಟೆಸ್ಟಿಂಗ್ ಪ್ಲಾಂಟ್ ಔಟ್ ಆಫ್ ಸಿಟಿ ಇರ್ತವೆ, ಯಾಕಂದ್ರೆ ಮಿನಿಮಮ್ ಅದಕ್ಕೆ ಜಾಗ 1.5 ಎಕರೆ 2 ಎಕರೆ ಬೇಕಾಗುತ್ತೆ. ಸೊ ನಮ್ದು ಪಿಕಪ್ ಪಾಯಿಂಟ್ ಬಂದ್ಬಿಟ್ಟು ವಿಜಯನಗರದಲ್ಲಿದೆ. ಮಾಗಡಿ ರೋಡ್ ವೀರ ಸ್ಟ್ರೀಟ್ ಬ್ಯಾಕ್ ಸೈಡ್ ವಿಜಯನಗರ. ಅಂಡ್ 1 ಪಾಯಿಂಟ್ ಇಸ್ ಯಲಹಂಕ ಬಾಗಲಕೋಟೆ ರೇವಾ ಯೂನಿವರ್ಸಿಟಿ ಕಾಲೇಜ್ ಪಕ್ಕದಲ್ಲಿ. ಸೊ ನೋಡ್ತಾ ಇರ್ಬೋದು, ನಿಮ್ಗೆ 2 ಕಡೆ ಇದೆ, ನಿಮ್ಗೆ 2 ಆಪ್ಷನ್ಸ್ ಇದೆ ನಿಮ್ಗೆ. ಸೊ ಈ ಕಡೆ ಇರೋರೆಲ್ಲ ಈ ಕಡೆ ಮಾಡಿಸ್ಕೋಬಹುದು, ಆ ಕಡೆ ಇರೋರೆಲ್ಲ ಆ ಕಡೆ ಮಾಡಿಸ್ಕೋಬಹುದು. ಅಂಡ್ ಸರ್ ಇವಾಗ ಹೈಡ್ರೋ ಟೆಸ್ಟಿಂಗ್ ಗೆ ಅದು ಚಾರ್ಜಸ್ ಸ್ಟೆಪ್ ಬೈ ಸ್ಟೆಪ್ ಚೇಂಜ್ ಆಗ್ತಿರುತ್ತೆ, ನಾವು ಕರೆಕ್ಟ್ ಆಗಿ ಹೇಳಕ್ ಆಗಲ್ಲ. ಮಿನಿಮಮ್ ಅಂದಾಜಾಗಿ ಚಾರ್ಜ್ ಬಂದ್ಬಿಟ್ಟು 3,500 rupees ಪ್ರೆಸೆಂಟ್ ನಡೀತಾ ಇರೋದು. ಓಕೆ, ಸೊ 3,500 rupees ನಾವು ಕಸ್ಟಮರ್. ಸೊ ಅದು ಆಫ್ಟರ್ 6 months 1 year ಇನ್ನು ಸ್ವಲ್ಪ ಆ ಕಡೆ ಈ ಕಡೆ ಮಾಮೂಲಿ ರೇಟ್ ಎಲ್ಲ ರೇಟ್ಗಳು ಜಾಸ್ತಿ ಆಗ್ತಾ ಇರುತ್ತೆ, ಅದು ಜಂಪ್ ಆಗ್ತಾನೆ ಇರುತ್ತೆ, ಫ್ಲಕ್ಚುಯೇಷನ್ ಆಗ್ತಿರುತ್ತೆ. ಸೊ ಕಂಪಲ್ಸರಿ ಆಗಿ CNG ಇರೋ ವೆಹಿಕಲ್ಸ್ ಗೆ ನಿಮ್ಮ ಹತ್ರ ಈ ವಿಡಿಯೋನ ಶೇರ್ ಮಾಡಿ, ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗ್ಲಿ. ಸೊ CNG ಬಗ್ಗೆ 100% ಏನೆಲ್ಲ ಇದೆ ಅದೆಲ್ಲ ಸರ್ ಹೇಳಿದ್ದಾರೆ ನಿಮ್ಗೆ, ಪಿನ್ ಟು ಪಿನ್ ನೀಟಾಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಿಮ್ಗೆ. ಹೈಡ್ರೋ ಟೆಸ್ಟಿಂಗ್ ಯಾಕೆ ಮಾಡಿಸ್ಕೋಬೇಕು, ಎಷ್ಟು ದಿವಸಕ್ಕೆ ಒಂದ್ಸಲ ಮಾಡಿಸ್ಕೋಬೇಕು, ಮಾಡ್ಕೊಂಡಿಲ್ಲ ಅಂದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಂಡ್ ಯಾವ ತರ ಮಾಡ್ತಾರೆ ಅಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಿದ್ದಾರೆ. ಅಂಡ್ ಓಕೆ, ಥ್ಯಾಂಕ್ ಯು ಸರ್. ಸಾಕಾ? ಸಾಕು.